ಇನ್ನು ಒಳ ಮೀಸಲಾತಿಯ ಹಗ್ಗ ಜಗ್ಗಾಟ ಏನಿದೆ ನಿರಂತರವಾಗಿ ನಡೀತಾನೆ ಇದೆ. ಈಗ ಒಳ ಮೀಸಲಾತಿಯನ್ನ ಜಾರಿಗೊಳಿಸದೆ ಹೋದರೆ ಮಾರ್ಚ್ 27ರ ಸಚಿವ ಸಂಪುಟ ಸಭೆಯ ನಂತರ ಒಂದು ವೇಳೆ ಈ ಒಂದು ಒಳ ಮೀಸಲಾತಿಯನ್ನ ಜಾರಿಗೊಳಿಸದೆ ಹೋದರೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಆಕ್ರೋಶವನ್ನು ಮುಖಂಡರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಳ ಮೀಸಲಾತಿ ವಿಧೇಯಕವು ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ ಎಂದು ಸಂತೋಷ ಪಡುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಅನ್ವಯವಾಗದಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ಫೆಬ್ರವರಿ 26ರ ಸಚಿವ ಸಂಪುಟದ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ಘೋರ ಅನ್ಯಾಯವಾಗಿದೆ ಅಂತ ಶೋಷಿತ ಜನಜಾಗೃತಿ ವೇದಿಕೆ ಪ್ರಧಾನ ಸಂಚಾಲಕರಾದ ಬಸವರಾಜ ಜವಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ವೇಳೆ ಒಳ ಮೀಸಲಾತಿ ಜಾರಿ ಸಂಪೂರ್ಣವಾಗಿ ಮಾರ್ಚ್ 27ರಿಂದ ಜಾರಿ ಆಗದೆ ಹೋದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನು ಶೋಷಿ ಜನಜಾಗೃತಿ ವೇದಿಕೆಯಲ್ಲಿ ಖಂಡಿಸುತ್ತಿದೆ ಎಂದರು. ಚುನಾವಣೆ ಪೂರ್ವದಲ್ಲಿ ಹೇಳಿಕೆ ಮಾತಿನಂತೆ ಸರ್ಕಾರ ನಡೆಸಿಕೊಂಡಿಲ್ಲ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಎಂದು ಕಿಡಿಕಾರಿದ್ದಾರೆ. ಒಂದು ವೇಳೆ ಒಳ ಮೀಸಲಾತಿ ಜಾರಿಯಾಗದೆ ಹೋದರೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ ಆರ್ ಕಾಂಬ್ಳೆ, ಲಕ್ಕಪ್ಪ ಜವಳಿ, ಸುಂದರ್ ಸಾಗರ್, ಶಿವಕುಮಾರ್ ಅಜ್ಪೂರ್, ರಾಹುಲ್ ಮೇತ್ರೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ತಾಜಾ 32 ಕನ್ನಡ ನ್ಯೂಸ್ ಕಲಬುರಗಿ. ರಾಜಭವನಕ್ಕೆ ಕಳಿಸ್ತು. ಮತ್ತೆ ಕೆಲವು ದಿನಗಳಲ್ಲಿನೇ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿ ಸರ್ಕಾರಕ್ಕೆ ಮಸೂದೆ ಕೂಡ ಕಳಿಸಿದ್ದು ಕೂಡ ಆಯಿತು. ನಾವೆಲ್ಲ ಬಹಳ ಸಂಭ್ರಮದಲ್ಲಿದ್ದೀವಿ. ಸರ್ಕಾರ ರಾಜಭವನ ಕಳಿಸ್ತು, ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿದ್ರು. ಇನ್ನೇನು ಕರ್ನಾಟಕದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು, ಸಂಭ್ರಮ ಆಚರಿಸೋಣ ಅನ್ನುವಂಥ ಒಂದು ಸಂತೋಷದಲ್ಲಿರುವ ಸಂದರ್ಭದಲ್ಲಿನೇ ಫೆಬ್ರವರಿ 26ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡಿತು. 56,000 ಹುದ್ದೆಗಳು ಒಳ ಮೀಸಲಾತಿಗೆ ಅನ್ವಯಿಸದೆ ಹುದ್ದೆಗಳನ್ನು ಕರೆದಿರುವುದು ಸಾಂವಿಧಾನಿಕವಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನು ನಾನು ಪ್ರಬಲವಾಗಿ ಶೋಷಿತ ಜನಜಾಗೃತ ವೇದಿಕೆ ಮೂಲಕ ಮತ್ತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸುತ್ತೇನೆ. ಆಮೇಲೆ ಈ ಸರ್ಕಾರ ಯಾವಾಗಲೂ ಒಂದು ನೆಪವನ್ನು ಹೇಳಿ ಮಾದಿಗ ಸಮುದಾಯಕ್ಕೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ. ಚುನಾವಣೆಯ ಪ್ರಣಾಳಿಕೆಯಲ್ಲಿನೇ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ಅಂತಂದ್ರೆ ಮೊದಲನೇ ಸಂಪುಟ ಸಭೆಯಲ್ಲಿ ನಾವು ಒಳ ಮೀಸಲಾತಿಯನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು. ಮುಂದುವರಿದು ಚಿತ್ರದುರ್ಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾರೆ, ನಮ್ಮ ಉದ್ದೇಶನೇ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಕ್ಕಂಥದ್ದು, ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು, ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಮ್ಮ ಸರ್ಕಾರವ ಬದ್ಧವಾಗಿದೆ ಅಂತೇಳಿ ಮಾತು ಕೊಟ್ಟರು. ಎಲ್ಲಿ ಮಾತಿಗೆ ಬದ್ಧತೆ ಇದೆ? ನಾನು ಪತ್ರಿಕಾ ಗೋಷ್ಠಿಯ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕೊಟ್ಟ ಮಾತಿನಂತೆ ಅದು ಕ್ರಿಯಾರೂಪದಲ್ಲಿ ತರುವುದಕ್ಕೆ ನಿಮ್ಮ ಕೈದಿಂದ ಆಗುದಿಲ್ಲ ಅಂತಂದ್ರೆ ಯಾಕೆ ಆ ರೀತಿ ಉದ್ದದ ಭಾಷಣಗಳು ಮಾಡ್ತೀರಾ? ಸುಳ್ಳು ಹೇಳಿ ಒಂದು ಸಮುದಾಯಕ್ಕೆ ಮೋಸ ಮಾಡೋದನ್ನ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಅಂತ. ಹಾಗಾಗಿ ಇದೇ ತಿಂಗಳು ಮಾರ್ಚ್ 27ರಂದು ಏನು ತಾವು ಕ್ಯಾಬಿನೆಟ್ ನಲ್ಲಿ ಮತ್ತೆ ಮಾತು ಕೊಟ್ಟಿದ್ದೀರಾ, ಸಂಪೂರ್ಣವಾದಂತ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ. ಮತ್ತೆ ಅಂದಿನ ಕ್ಯಾಬಿನೆಟ್ ನಲ್ಲಿ 56,000 ಹುದ್ದೆಗಳಿಗೂ ಒಳ ಮೀಸಲಾತಿಯನ್ನ ಅನ್ವಯಿಸ್ತಕ್ಕಂಥದ್ದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ನಿಮ್ಮ ಮಾತಿನ ಮೇಲೆ ಬದ್ಧತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ 27ರಂದು ಸಂಪೂರ್ಣ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು, ಮತ್ತೆ 56,000 ಹುದ್ದೆಗಳು ಅನ್ವಯವಾಗುವಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಮೂಲಕವಾಗಿ ಒತ್ತಾಯಿಸ್ತೀನಿ. ಒಂದ್ ವೇಳೆ
ಇದೇ ಆಶ್ವಾಸನೆಗಳನ್ನ ನೀಡಿ 27ನೇ ತಾರೀಕು ಮಾದಿಗ ಸಮುದಾಯಕ್ಕೆ ಮತ್ತೆ ಏನಾದರೂ ಮೋಸ ಮಾಡಿದ್ರೆ ಈ ಮೋಸನ ನಾವು ಈ ಸಾರಿ ಸಹಿಸೋದಿಲ್ಲ ಖಂಡಿತವಾಗಿ. ಶಾಂತಿಗೆ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ. ತಾಳ್ಮೆ ಲಿಮಿಟ್ ಪಾಸ್ ಆಯಿತು ಅಂತಂದ್ರೆ ಯಾವ ಅಪ್ಪನ ಸರ್ಕಾರಕ್ಕೂ ನಾವು ಹೆದರೋದಿಲ್ಲ. 35 ವರ್ಷಗಳ ಕಾಲ ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಡು ಬಂದೀವಿ. 27ನೇ ತಾರೀಕು ಯಾವುದೇ ಕಾರಣಕ್ಕೆ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದ್ರೆ ಈ ಅನ್ಯಾಯವನ್ನ ನಮ್ಮ ಜನಾಂಗದ ಎದುರುಗಡೆ ಕರ್ಕೊಂಡು ಹೋಗ್ತೀನಿ. ನಾನು ಇದನ್ನು ತೆಗೆದುಕೊಂಡು ಹೋಗ್ತೀನಿ. ಪ್ರತಿ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಜನರನ್ನ ಜಾಗೃತಗೊಳಿಸ್ತೀನಿ. ಸಿದ್ದರಾಮಯ್ಯನವರಿಗೆ ಈ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಇರಲಾರದಂತೆ ಮಾಡ್ತೀನಿ ನಮ್ಮ ಸಮುದಾಯದ. ಹಿಂದೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘಟನೆಯನ್ನ ನೆನಪು ಮಾಡ್ಕೋಬೇಕು. ತಾವು ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮದವರೆಲ್ಲ ಕೇಳಿದ್ರು, ಏನ್ರಿ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಹೀನಾಯವಾಗಿ ರಾಜ್ಯದಲ್ಲಿ ಸೋತಿದೆ, ಇದಕ್ಕೆ ಸ್ವತಂತ್ರ ಲಿಂಗಾಯತ ಧರ್ಮ ಕಾರಣ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ, ಇಲ್ಲ ಹಾಗೇನಿಲ್ಲ, ಎಜೆ ಸದಾಶಿವ ಆಯೋಗ ಜಾರಿಗೆ ಮಾಡದೇ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಾಯಿತು ಅಂತ ಹೇಳ್ತಾರೆ. ಅದು ಮತ್ತೆ ಮರುಕಳಿಸಬಾರ್ದು. ನಮಗಾದಂತ ಅನ್ಯಾಯವನ್ನ ಜನರ ಬಳಿಗೆ ಒಯ್ದ ಅಂತಂದ್ರೆ ತಮ್ಗೇನು ಹಿಂದಿನ ಘಟನೆ ಆಗಿತ್ತೋ ಅದೇ ಪರಿಸ್ಥಿತಿ ಮುಂದೆ ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.